ಸೊ ಇವತ್ತು ನಾನು ಬಂದು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ. ಸೊ ಬನ್ನಿ, ನುಗ್ಗೆಕಾಯಿ ಆಲೂಗೆಡ್ಡೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಕುಕ್ಕರ್ಗೆ ಇದರಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿದ್ದೀನಿ. ನೀಟಾಗೆಲ್ಲ ವಾಶ್ ಮಾಡಿದ್ದೀನಿ ಆಲ್ರೆಡಿ. ಇದಕ್ಕೆ 1 ಗ್ಲಾಸ್ ನೀರು ಹಾಕಿದ್ದೀನಿ. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು, ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ನೋಡಿ ಹಾಕ್ಕೊಬೋದು. ಸೊ ನೀರು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಒಂಚೂರು ಆಯಿಲ್ ಹಾಕ್ಕೊಬೇಕು. ಇದಕ್ಕೆ ಒಂದು ಚಿಕ್ಕದು ಟೊಮೆಟೊ, ಒಂದು ಆನಿಯನ್ ಹಾಕೋಣ. ಅದು ಬೇಯೋದಕ್ಕೆ, ಬೇಳೆ ಜೊತೆ ಬೇಯೋದಕ್ಕೆ ಒಂದು ಟೊಮೆಟೊ, ಒಂದು ಆನಿಯನ್ನು, ಸ್ವಲ್ಪ ಅರಿಶಿನ, ಸ್ವಲ್ಪ ಸ್ವಲ್ಪ ಸಾಕು. ಆಯಿಲ್ ಹಾಕ್ಕೊಂಡು ಅದನ್ನು ಬೇಯಕ್ಕಿಡೋಣ. ಒಂದು 3 ವಿಷಲ್ ಬರೋ ತನಕ ಅದು ಇದು ಮಾಡೋಣ. ಸೊ ಇಲ್ಲಿ ನಾನು ನಿಮಗೆ 1/4 kg ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಸಾಂಬಾರು ಈರುಳ್ಳಿ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಸಾಂಬಾರಿಗೆ ಒಂದು 100 ಗ್ರಾಮ್ ಸಾಂಬಾರು ಈರುಳ್ಳಿ ಸಾಕು. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಹಾಕೋದಕ್ಕೆ. ಸೊ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು, 1 ಗ್ಲಾಸು ಇಲ್ಲ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ನೀರಿಟ್ಟು ಇದಕ್ಕೆ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಹಾಕಿ ಸಪ್ರೇಟ್ ಬೇಯಿಸ್ಕೊಳ್ಳೋಣ. ಪೊಟ್ಯಾಟೊ ಮತ್ತು ಏನಿತ್ತು ನುಗ್ಗೆಕಾಯಿ ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು ಕಡೆ ಇದನ್ನು ಬೇಯಕ್ಕಿಡೋಣ. ನೀರು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಹಾಕ್ತೆ. ಸೊ ಇದು ಚೆನ್ನಾಗಿ ಬೇಯಲಿ. ಹಂಗೇ ಈಗ ಇದು ವಿಷಲ್ ಆಗಿದೆ, 3 ವಿಷಲ್ ಆಗಿದೆ. ಸೊ ನಾನು ಮತ್ತೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ, ಒಗ್ಗರಣೆ ಹಾಕೋಣ. ಸೊ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಅದು ಅಲ್ಲಿ ಪಕ್ಕದಲ್ಲಿ ಬೇಯ್ತಾ ಇದೆ, ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಬೇಯ್ತಾ ಇದೆ. ಸೊ ಇದು ಆಲ್ರೆಡಿ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಬೇಗನೆ ಆಗುತ್ತೆ ಎಲ್ಲ. ಸೊ ಆಯಿಲ್ ಕಾಯ್ದಿದೆ, ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಸ್ವಲ್ಪ ಅದು ಸೌಂಡ್ ಬರುತ್ತಲ್ಲ ಎಲ್ಲ ಇದಾಗಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಕರಿಬೇವು ಹಾಕೋಣ ಸ್ವಲ್ಪ ಎಲ್ಲ ಚೆನ್ನಾಗಿ ಇದಾಗಲಿ, ಮಿಕ್ಸ್ ಆಗಲಿ. ಅಂದರೆ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ಆಯಿಲಲ್ಲಿ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಗ್ಗರಣೆ ಮೆಣಸಿನ್ಕಾಯಿ. ಸೊ ಒಗ್ಗರಣೆ ಮೆಣಸಿನ್ಕಾಯಿ ಆಯಿತು. ಈಗ ನಾನೇನು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೆ ಅಲ್ಲ, ಒಂದು ಬೌಲು ಅಂದರೆ 100 ಗ್ರಾಮ್, ಅದನ್ನು ಹಾಕಿ ಸ್ವಲ್ಪ ಅದು ಬ್ರೌನಿಷ್ ಬರೋ ತನಕ ಫ್ರೈ ಮಾಡೋಣ. ಸೊ ಸ್ವಲ್ಪ ಬ್ರೌನಿಷ್ ಬಂದಿದೆ. ಇದಕ್ಕೆ ನಾನು ಮನೆಯಲ್ಲೇ ಮಾಡಿದಂಥ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಔಟ್ಸೈಡ್ದು MTR ಸಾಂಬಾರು ಪೌಡರ್ ಚೆನ್ನಾಗಿರುತ್ತೆ, MTR ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ನಾನು ಅದು ಹಾಕ್ಕೊತೀನಿ. ಸೊ ಇದು ಮನೇಲಿ ಮಾಡಿದೆ ಇತ್ತಲ್ಲ, ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನೇನು ಬೇಳೆ ಎಲ್ಲ ಬೇಯಿಸಿದ್ದೆ ಅಲ್ಲ, ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನೆಲ್ಲ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಅದಕ್ಕೇ ಕುಕ್ಕರ್ಗೆ ಒಂಚೂರು ಎಕ್ಸ್ಟ್ರಾ ನೀರು ಹಾಕೋಣ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕೋಣ, 1 ಟೇಬಲ್ ಸ್ಪೂನ್ ಉಪ್ಪು. ನಿಮಗೆ ಎಷ್ಟು ಬೇಕಷ್ಟು ಟೇಸ್ಟ್ಗೆ ನೋಡ್ಕೊಂಡು ಉಪ್ಪು ಹಾಕಿ. ಮತ್ತು ಹುಣಸೆಹಣ್ಣು ಇಟ್ಟಿದ್ದಲ್ಲ, ಅದು ಹುಣಸೆಹಣ್ಣು ನೀರು ಹಾಕೋಣ. ಮತ್ತು ಸ್ವಲ್ಪ ಕೊತ್ತಂಬರಿ ಈಗಲೇ ಹಾಕಬೇಕದು, ಕೊತ್ತಂಬರಿ ಈಗಲೇ ಹಾಕೋಣ. ಸೊ ಕೊತ್ತಂಬರಿ ಹಾಕಾಯಿತು. ಈಗ ಪಕ್ಕದಲ್ಲಿ ಬೇಯ್ತಾ ಇತ್ತಲ್ಲ ಆಲೂಗೆಡ್ಡೆ ಮತ್ತು ಪೊಟ್ಯಾಟೊ, ಅದ್ರದ್ದು ನೀರು ಸಮೇತನೇ ಹಾಕೋಣ. ಅದು ಹೊಂದ್ಕೊಳ್ಳುತ್ತೆ ನೀರೆಲ್ಲ. ಈಗ ಇದು ಹಾಕಿದ್ಮೇಲೆ ಸ್ವಲ್ಪ ಬೇಯಿಸ್ತೀನಿ ಅಲ್ಲ, ಅಂದರೆ ಒಂದು 5 ಮಿನಿಟ್ಸ್ ಅದು ಕುದಿ ಬರಬೇಕು. ಆಲ್ರೆಡಿ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಬೆಂದಿರುತ್ತೆ, ಬಟ್ ಈಗ ಎಲ್ಲ ಮಿಕ್ಸ್ ಎಲ್ಲ ಸೆಟ್ ಆಗಬೇಕಲ್ಲ. ಒಂದು 5 ಮಿನಿಟ್ಸ್ ಇದನ್ನು ಕುದಿಯೋಕ್ಕೆ ಬಿಡೋಣ ಇದನ್ನ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಆಗಿದೆ. 5 ಮಿನಿಟ್ಸ್ ಕುದ್ದಾಗಿದೆ ಆಲ್ರೆಡಿ. ಸೊ ನುಗ್ಗೆಕಾಯಿ ಸಾಂಬಾರು ರೆಡಿ ಇದೆ.
ಸೊ ಈ ಸಾಂಬಾರು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.